ನಮ್ಮ ಲೇಡೀಸ್ಗೆ ಎಷ್ಟು ಪೇಷನ್ಸ್ ಇದ್ದರೂ ಸಾಲದು. ಮದುವೆಗೆ ಮೊದಲು ಪೇಷನ್ಸ್ ಇದ್ದರೂ ಇಲ್ಲದೇ ಇದ್ದರೂ ಹೆಂಗೋ ನಡೆದೋಗುತ್ತೆ, ಹೆಂಗೋ ಲೈಫ್ನ ಲೀಡ್ ಮಾಡ್ತೀವಿ. ಬಟ್ ಮದುವೆ ಆಗಿದ ತಕ್ಷಣ ವೈಫ್ಗಳಿಗಂತೂ ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ಇವತ್ತಿನ ಮಿನಿ ವ್ಲಾಗಲ್ಲಿ ಬೆಳಗ್ಗೆ 4:15 ಎದ್ದಿದ್ದೆ. ಆ್ಯಕ್ಚುಲಿ 4:15 ಎದ್ದಿದ್ದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಬೆಡ್ ಮೇಲೆ ಕೂತ್ಕೊಂಡು ಬಿಸಿನೀರು ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ಬರೋಷ್ಟರಲ್ಲಿ 4:15 4:45 ಆಗಿತ್ತು. ಚಳಿ ಅಂದರೆ ಚಳಿ, ಗಾಳಿ ಜಾಸ್ತಿ. ನನಗೆ ಫೇವ್ರೆಟ್ ಆಗಿರುವಂಥ ರಂಗೋಲಿನ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ರಂಗೋಲಿ ಹಾಕ್ತಾಯಿದ್ರೆ ಗಾಳಿ ಬರ್ತಾಯಿತ್ತು, ಸರಿಯಾಗಿ ಎಳೆಗಳು ಬರ್ತಾ ಇರಲಿಲ್ಲ. ಬಟ್ ಹೆಂಗೋ ಹಾಕಿದ್ದೀನಿ. ನೆಕ್ಸ್ಟ್ ಪೇಷನ್ಸ್ ಎಷ್ಟು ಇಂಪಾರ್ಟೆಂಟು ಅಂತ ಮಾತಾಡ್ತಾ ಹೋಗೋಣ. ಆ್ಯಕ್ಚುಲಿ ನನಗೇನಾದರೂ ತುಂಬ ಪೇಷನ್ಸ್ ಕಳ್ಕೊಳ್ತಾ ಇದ್ದೀನಿ, ಕೆಲಸ ಜಾಸ್ತಿ ಆಗ್ತಾಯಿದೆ, ಸ್ಟ್ರೆಸ್ ಜಾಸ್ತಿ ಆಗ್ತಾಯಿದೆ ಅಂದರೆ ಸುಮ್ಮನೆ ಒಂದು ಕಡೆ ಕೂತ್ಕೊಂಡ್ಬಿಡ್ತೀನಿ. ಡೀಪ್ ಬ್ರೀತ್ ತೊಗೋತಾ ಇರ್ತೀನಿ, ನೀರು ಕುಡಿತಾ ಇರ್ತೀನಿ. ಇನ್ನಾದರೂ ಫನ್ನಿ ವೀಡಿಯೋಸ್ನ ಹಾಕ್ಕೊಂಡಿರ್ತೀನಿ, ಒಂದು 10 ಮಿನಿಟ್ಸ್ ಫನ್ನಿ ವೀಡಿಯೋಸ್ನ ನೋಡ್ತೀನಿ. ಹಾಗೆ ರಿಲ್ಯಾಕ್ಸ್ ಮಾಡ್ಕೋತೀನಿ. ಆಮೇಲೆ ಸೆಕೆಂಡ್, ನಾವು ಯಾವಾಗ ಪೇಷನ್ಸಿಂದ ಇರ್ತೀವಿ ಅಂದರೆ ನಮ್ಮ ಸಿಚುವೇಶನ್ನ ಅಕ್ಸೆಪ್ಟ್ ಮಾಡ್ಕೊಂಬಿಡ್ಬೇಕು. ಕೆಲವು ಸತಿ ನಾನೇ ಏನಕ್ಕೆ ಮಾಡಬೇಕು, ನಾನೇ ಎಲ್ಲ ಹೆಂಗೆ ಎಷ್ಟು ಸ್ಟ್ರೈನ್ ಆಗ್ತಾಯಿದೆ, ಸ್ಟ್ರೆಸ್ ಆಗ್ತಾಯಿದೆ, ಈ ಥರ ಎಲ್ಲ ಅಂದ್ಕೊಳ್ಳೋ ಬದಲು ಸರಿ ನನಗೆ ಸ್ಟ್ರೆಸ್ ಆಗ್ತಾಯಿದೆ, ಸ್ಟ್ರೈನ್ ಆಗ್ತಾಯಿದೆ, ಬೇರೆ ಆಪ್ಷನ್ ಇಲ್ಲ, ಹೇಗೆ ನಾನು ಸ್ಮಾರ್ಟಾಗಿ ಥಿಂಕ್ ಮಾಡ್ಕೋಬೋದು ಅಂತ ಥಿಂಕ್ ಮಾಡಿಕೊಂಡು ಲೈಫಲ್ಲಿ ಪೇಷನ್ಸ್ ತಂದ್ಕೋಬೇಕು. ಆಪ್ಷನ್ ಇದ್ದರೆ ಏನೋ ಒಂದು ಹೆಲ್ಪ್ ತೊಗೋಬೋದು, ಏನೋ ಒಂದು ಮಾಡ್ಬೋದು. ಆಪ್ಷನ್ ಇಲ್ಲ ಅಂದರೆ ನಮ್ಮ ಲೈಫಲ್ಲಿ ಹೇಗೆ ನಾವು ಸ್ಮಾರ್ಟಾಗಿ ಲೈಫ್ನ ಲೀಡ್ ಮಾಡ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಅವ್ರ ಲೈಫ್ ಚೆನ್ನಾಗಿದೆ, ನನ್ನ ಲೈಫ್ ಚೆನ್ನಾಗಿಲ್ಲ ಅಂತ ಲೈಫನ್ನ ಇಂಪೇಷಂಟಾಗಿ ಲೈಫ್ನ ಲೀಡ್ ಮಾಡೋ ಬದಲು ತುಂಬ ಹ್ಯಾಪಿಯಾಗಿ ರಿಲ್ಯಾಕ್ಸಿಂಗ್ ಆಗಿ ಲೈಫ್ನ ಲೀಡ್ ಮಾಡಿ. ಯಾರು ಏನು ಅಂದರೂ ಪರವಾಗಿಲ್ಲ, ಕಾಮಾಗಿರಿ. ಪೇಷನ್ಸ್ನ ಯಾವತ್ತೂ ಕಳ್ಕೊಬೇಡಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ, ಎಷ್ಟು ತಾಳ್ಮೆ ಇದ್ದರೂ ಸಾಲದು. ಎಷ್ಟು ತಾಳ್ಮೆಯಿಂದ ಕೆಲಸ ಮಾಡ್ಕೋತೀವಿ, ಹೆಂಗೆ ಮ್ಯಾನೇಜ್ ಮಾಡ್ತೀವಿ, ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ, ಕೆಲಸಕ್ಕೆ ಹೆಂಗೆ ಮ್ಯಾನೇಜ್ ಮಾಡ್ಕೋತೀವಿ. ಕೆಲಸಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಅಲ್ಲೂ ಬ್ಯಾಲೆನ್ಸ್ ಮಾಡ್ಕೋಬೇಕು, ಪೇಷನ್ಸಿಂದ ಇರಬೇಕು. ಎಲ್ಲರ ಹತ್ರನೂ ಪೇಷನ್ಸಿಂದ ಮಾತಾಡಬೇಕು. ಒಳಗಡೆ ಏನೇ ಒಂದು ವಾರ್ ನಡೀತಾ ಇದ್ರೂ ಕೂಡ ಪೇಷನ್ಸಾಗಿ ಖುಷಿಯಾಗೇ ಇರಬೇಕು. ಇದೆಲ್ಲ ಲೈಫ್ ಲೀಡ್ ಮಾಡ್ತಾ 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 ನಮಗೆ ಒಂದು ಅನುಭವಕ್ಕೆ ಬಂದುಬಿಡುತ್ತೆ. ನಾವೇ ಇದರಲ್ಲಿ PhD ಮಾಡಿಬಿಡ್ತೀವಿ, ಎಕ್ಸ್ಪರ್ಟ್ ಆಗಿಬಿಡ್ತೀವಿ. ಸೊ ಅದಕ್ಕೆ ನಾವು ಯಾವಾಗ ನಾವು ಮಾಡೋ ಕೆಲಸನ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ, ಖುಷಿಯಾಗಿ ಮಾಡ್ತೀವಿ, ಪೇಷನ್ಸಿಂದ ಇರ್ತೀವಿ, ತುಂಬ ಮ್ಯಾಟ್ರ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡಿ, ಇವತ್ತಿಂದ ಸ್ವಲ್ಪ ಏನಾದರೂ ನಿಮಗೆ ಅನೀಸಿ ಅನಿಸ್ತಾ ಇದೆ ಅಂದರೆ ನೀವು ಕಾಮ್ ಮಾಡ್ಕೊಳ್ಳಿ, ಆಯಿತಾ. ಸುಮ್ಮನೆ ಹಿಂಗೇನೆ ಏನಾದ್ರು ಒಂದು ಟೆಕ್ನಿಕ್ ಇರುತ್ತಲ್ವ, ನಿಮ್ಗೆ ಏನು ಕಾಮ್ ಅನಿಸುತ್ತೆ, ಮ್ಯೂಸಿಕ್ ಕೇಳೋದ್ರಿಂದನ, ಯಾರ ಜೊತೆಯಿಂದ ಮಾತಾಡೋದ್ರಿಂದ, ಈ ಥರ ಏನಾದರೂ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಪೇಷನ್ಸಿಂದ ಲೈಫ್ನ ಲೀಡ್ ಮಾಡಿ.